ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿಯ ಕುಗ್ಗುವಿಕೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣಗಳಾದ್ರೂ ಏನು? ಜೀವನ ಶೈಲಿ ಹೇಗಿರಬೇಕು? ಮಹಿಳೆಯರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಇನ್ನು ಪುರುಷರಲ್ಲಿ ಸಂತಾನ ಕ್ಷೀಣತೆ ಹೇಗಾಗುತ್ತೆ? ಅದಕ್ಕೆ ಕಾರಣಗಳೇನು? ಅದಕ್ಕೆ ಚಿಕಿತ್ಸಾ ಪದ್ಧತಿಗಳೇನು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸಂತಾನೋತ್ಪತ್ತಿ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ಇದೆ ಅಂತ ಕೇಳ್ತಾ ಇದ್ವಿ. ಅಂಡಾಣು ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ, ವೀರ್ಯಾಣು ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಸೊ ಯಾವ ಸಂದರ್ಭದಲ್ಲಿ ಟೆಸ್ಟ್ ಮಾಡಬೇಕು ಅಥವಾ ಯಾವಾಗ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಾದ್ರು ಸೂಚನೆಗಳು ಸಿಗುತ್ತಾ? ಸೊ ಹಾಗಾಗಿ ಈ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋಣ. ಸೊ ಮೊದಲಿಗೆ ಈ ಸಂತಾನೋತ್ಪತ್ತಿಯ ಕ್ರಿಯೆಗಳು ಹೇಗಾಗುತ್ತೆ ಅಂತ. ಸೊ ಇವಾಗ ಹೆಂಗಸರಲ್ಲಿ ಪ್ರತಿ ತಿಂಗಳು ಮುಟ್ಟಾಗ್ತಾ ಇರುತ್ತೆ. ಸೊ ಯೂಶಲಿ ಎಲ್ಲರಿಗೂ 28 ದಿವಸದಿಂದ ಒಂದು 30 ದಿವಸದ ತನಕ ಪ್ರತಿ ತಿಂಗಳು ಮುಟ್ಟಾಗಲೇಬೇಕು. ಅದನ್ನು ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಅಂತ ಹೇಳ್ತೀವಿ. ಸೊ ಆವಾಗ ಅವ್ರಿಗೆ 3 to 5 ಡೇಸ್ ಬ್ಲೀಡಿಂಗ್ ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಯಾರಿಗೆ ಮಗು ಆಗಿರಲ್ಲ, ಫಸ್ಟ್ ಟೈಮ್ ಸ್ವಲ್ಪ ಹೊಟ್ಟೆ ನೋವು, ಸೊಂಟ ನೋವು, ಆ ಥರ ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಇರುತ್ತೆ, ಅದು ಕಾಮನ್. ಸೊ ಆ ಥರ 28 to 30 ಡೇಸ್ ರೆಗ್ಯುಲರ್ ಸೈಕಲ್ ಇದ್ದವರಲ್ಲಿ ಸೊ ಮುಟ್ಟಾಗಿದ್ದು ಒಂದು 12ನೇ ದಿವಸದಿಂದ ಒಂದು 16ನೇ ದಿವಸದಲ್ಲಿ ಚೆನ್ನಾಗಿ ಒಂದು ಅಂಡಾಣು ಡೆವಲಪ್ ಆಗಿ ಅದು ರಿಲೀಸ್ ಆಗುತ್ತೆ. ಆ ಟೈಮಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಏನಾಗುತ್ತೆ, ಆ ಸ್ಪರ್ಮ್ಸ್ ಮತ್ತು ಎಗ್ ಎರಡೂ ಸೇರಿ ಭ್ರೂಣ ಆಗಿ ಅದು ಗರ್ಭಕೋಶಕ್ಕೆ ಕಚ್ಕೊಂಡು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಗರ್ಭಕೋಶ ಮತ್ತು ಗರ್ಭನಾಳ ಮತ್ತು ಓವರೀಸ್ ಅಂಡಾಶಯಗಳು ಪ್ಲಸ್ ವೀರ್ಯಾಣು ಸಂಖ್ಯೆ, ಅದ್ರ ಚಲನೆ ಶಕ್ತಿ ಎಲ್ಲ ನಾರ್ಮಲ್ ಇದ್ದರೆ 100 ಜನದಲ್ಲಿ ಟ್ರೈ ಮಾಡಿದ್ರೆ ಮನುಷ್ಯರ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 4 ರಿಂದ 8 ಜನಕ್ಕೆ ಆ ಸೈಕಲಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಈ ರೀತಿ ಒಂದು ಮದುವೆ ಆಗಿ 1 ವರ್ಷ ಅವರು ನ್ಯಾಚುರಲ್ ಆಗಿ ಅವರು ಎಲ್ಲ ನಾರ್ಮಲ್ ಇದ್ದು ಎಲ್ಲ ಇತ್ತು ಅಂದ್ರೂ ಮಕ್ಕಳಾಗಲಿಲ್ಲ ಅಂದರೆ, ಸೊ ಯಾರಲ್ಲಿ 35 ಇಯರ್ಸ್ ದಾಟಿದೆ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ, ಅವರು 6 ತಿಂಗಳು ಮಾತ್ರ ಕಾಯಬೇಕು. ಸೊ ನಾರ್ಮಲ್ ಯಂಗ್ ಏಜ್ ಇದ್ದವರು 1 ಇಯರ್ ತನಕನೂ ಕಾಯ್ಬೋದು. ಸೊ ಯಾರಿಗೆ ಜಾಸ್ತಿ ಏಜ್ ಆಗಿರುತ್ತೆ ಅವರು 6 ತಿಂಗಳ ತನಕ ಕಾದು ಅವ್ರಿಗೆ ಮಗು ಆಗಲಿಲ್ಲ ಅಂದರೆ ತಕ್ಷಣ ಡಾಕ್ಟ್ರಲ್ಲಿ ಹೋಗಿ ತೋರಿಸ್ಕೋಬೇಕು. ಏನು ಸಮಸ್ಯೆ ಇದೆ, ಎಲ್ಲಿ ಸಮಸ್ಯೆ ಇದೆ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ನಾವು ಕೇಳಿದಂತೆ ಈಗ PCOD ಸಮಸ್ಯೆ ಅಥವಾ ಥೈರಾಯ್ಡ್ ಸಮಸ್ಯೆ, ಇದಕ್ಕಿದ್ದಂತೆ ತುಂಬಾನೇ ಓವರ್ ವೇಟ್ ಆಗೋದು, ಸೊ ಈ ಸಮಸ್ಯೆಗಳಿಂದ ಕಾಮನ್ ಆಗಿ ಮಕ್ಕಳಾಗಲ್ಲ ಅಂತ ನಾವು ಕೇಳ್ಬಿಟ್ಟಿದ್ವಿ. ಬಟ್ ಪುರುಷರಲ್ಲಿ ತುಂಬಾ ಜನರಿಗೆ ಸಿಂಪ್ಟಮ್ಸ್ ಕೂಡ ಗೊತ್ತಿರೋದಿಲ್ಲ, ಅಥವಾ ಕ್ಷೀಣಿಸ್ತಾ ಇದೆಯಾ ವೀರ್ಯಾಣುಗಳು, ಆ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿಗಳಿರೋದಿಲ್ಲ. ಜೊತೆಗೆ ಯಾವ ವಯಸ್ಸಿನೊಳಗಡೆ ಅವ್ರ ಮಕ್ಕಳನ್ನ ಮಾಡಿಕೊಳ್ಬೇಕು ಆ ಬಗ್ಗೆ ಕೂಡ ಅವ್ರಿಗೆ ಸಾಕಷ್ಟು ಮಾಹಿತಿಗಳಿರೋದಿಲ್ಲ. ಸೊ ಈ ಬಗ್ಗೆ ಮಾಹಿತಿನ ಕೊಡೋದಾದ್ರೆ, ಸೊ ಗಂಡಸರಲ್ಲಿ 25 ವರ್ಷದಿಂದ 35 ವರ್ಷದಲ್ಲಿ ಅವ್ರ ಮಗು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಆರೋಗ್ಯವಾದ ಒಂದು ಮಗು ಹುಟ್ಟತ್ತೆ. ಸೊ ಅವರಲ್ಲಿ ಏನಂದರೆ ಅವ್ರಿಗೇನೋ ಗೊತ್ತೇ ಆಗಲ್ಲ. ಸೊ ಹೆಂಗಸರಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಅವ್ರ ತಿಂಗಳ ಪೀರಿಯಡ್ಸ್ ಆಗೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಬೇರೆ ಏನಕ್ಕಾದ್ರೂ ಸಮಸ್ಯೆ ಬಂದಾಗ ಸ್ಕ್ಯಾನ್ ಮಾಡಿಸ್ಬೋದು, ಬ್ಲಡ್ ಟೆಸ್ಟ್ ಮಾಡಿಸ್ಬೋದು. ಸೊ ಅದರಿಂದ ಹೆಂಗಸರಲ್ಲಿ ಸಮಸ್ಯೆನ ನಾವು ಬೇಗ ಕಂಡಿಡ್ಕೋತೀವಿ. ಸೊ ನಮ್ಮ ಸಮಾಜದಲ್ಲಿ ಮಕ್ಕಳಾಗಿಲ್ಲ ಅಂದರೆ ಹೆಂಗಸರಿಗೆ ಫಸ್ಟ್ ತೋರಿಸಿ ಚಿಕಿತ್ಸೆ ಮಾಡ್ತಾರೆ ಹೊರತು ಗಂಡಸರನ್ನ ಚೆಕ್ ಮಾಡೋದು ತುಂಬಾ ಕಡಿಮೆ. ಸೊ ಅದರಿಂದ ಹೆಂಗಸರ ಸಮಸ್ಯೆ ಬೇಗ ಗೊತ್ತಾಗುತ್ತೆ ಹೊರತು ಗಂಡಸರ ಸಮಸ್ಯೆ ಬೇಗ ಗೊತ್ತಾಗಲ್ಲ. ಸೊ ಅವ್ರಿಗೆ ವೀರ್ಯಾಣು ಸಂಖ್ಯೆ ಕಡಿಮೆ ಇದ್ರೂ ಅವ್ರ ಬಾಡಿನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲಿ ಏನೇ ತೊಂದರೆ ಆಗಲಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ಅದರಿಂದ ನಾನು ಹೇಳ್ದಂಗೆ 1 ವರ್ಷ ಯಾರೇ ಹೆಂಗ್ ಏಜ್ ಇರ್ತಾರೋ ಅವ್ರು 1 ವರ್ಷ ಏಜ್ ಆದಮೇಲೆ 6 ತಿಂಗಳೊಳಗೆ ಆಗಲಿಲ್ಲ ಅಂದರೆ ಇಮಿಡಿಯೇಟ್ ಹೋಗಿ ಬೋತ್ ಗಂಡಸರು ಪ್ಲಸ್ ಹೆಂಗಸರು ಇಬ್ರು ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಈ ಗಂಡಸರಲ್ಲಿ ಒಂದು ಯಾವ್ಯಾವ ಕಾರಣಕ್ಕೆ ಈ ಥರ ತೊಂದರೆ ಆಗ್ಬೋದು ಅಂದರೆ, ಒಂದು ಅವರು ಬೆಳವಣಿಗೆನಲ್ಲೇ ಸರಿಯಾಗಿ ಟೆಸ್ಟಿಸ್ ಅನ್ನೋದು ಆ ಜನನಾಂಗಗಳು ಅದು ನೀಟಾಗಿ ಡೆವಲಪ್ ಆಗಿರಲಿಲ್ಲ ಅಂದರೆ,
ಸೊ ಅಥವಾ ಹಾರ್ಮೋನ್ ಉತ್ಪತ್ತಿನಲ್ಲಿ ತೊಂದರೆ ಆಗಿದ್ರೆ, ಜೊತೆಗೆ ಅವ್ರಿಗೆ ಏನಾದ್ರೂ ಲೈಕ್ ಸ್ಮೋಕಿಂಗ್ ಹ್ಯಾಬಿಟ್ಸು, ಡ್ರಿಂಕಿಂಗ್ ಹ್ಯಾಬಿಟ್ಸ್, ಮತ್ತೆ ರೇಡಿಯೇಷನ್ ಎಕ್ಸ್ಪೋಷರ್ಸ್ ಅಂತ ಹೇಳ್ತೀವಿ. ಈ ಎಕ್ಸ್ರೇ ಮತ್ತೆ ಗಾಮಾ ರೇಡಿಯೇಷನ್ಸು, ಮತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು, ವೈಫೈ ಜಾಸ್ತಿ ಯೂಸ್ ಮಾಡೋದು, ಆ ಥರ ಇದ್ರೆ, ಅಥವಾ ಹರ್ನಿಯಾ ಆಪರೇಷನ್ಸು ಅಥವಾ ಏನೇ ಒಂದು ಶಸ್ತ್ರಚಿಕಿತ್ಸೆ ಸೊ ಏನಾದರೂ ಆಗಿದ್ರೆ, ಅಥವಾ ಅವ್ರದ್ದು ಟೆಸ್ಟಿಸ್ ಸೈಜ್ ಅಂದರೆ ಮೇಲ್ಗಡೆ ಭಾಗದಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ಅದನ್ನು ಕೆಳಗೆ ತಂದಾಗ, ಅಥವಾ ಬೇರೆ ಏನೇನಾದರೂ ಸರ್ಜರೀಸ್ ಇದ್ದರೆ, ಜೊತೆಗೆ ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸು ಗೊತ್ತೇ ಆಗಿರಲ್ಲ, ಒಂದು ಜ್ವರ, ಕೆಮ್ಮು, ನೆಗಡಿ, ಮತ್ತು ಅವ್ರಿಗೆ ಒಂದು ಗ್ರಂಥಿಗಳೇನಾದರೂ ಮಮ್ಸ್ ಅಂತ ಹೇಳ್ತೀವಿ. ಸೊ ಮತ್ತು ಈ ಥರ ವೈರಲ್ ಇನ್ಫೆಕ್ಷನ್ಸ್ ಆಗಿ ಅದು ಟೆಸ್ಟಿಸಲ್ಲಿ ಇನ್ಫೆಕ್ಷನ್ಸ್ ಆಯಿತು ಅಂದರೆ ಆರ್ಕೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರನೂ ಆಗಿ ಆ ಥರ ಆಗ್ಬೋದು. ಸೊ ಮತ್ತೆ ತುಂಬಾ ಹೀಟ್ ಎಕ್ಸ್ಪೋಷರ್ಸ್ ಮೋಸ್ಟ್ ಕಾಮನ್ ಅಂದ್ರೆ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಯಾವ ಜಾಗದಲ್ಲಿ ತುಂಬಾ ಹೀಟ್ ಎಕ್ಸ್ಪೋಷರ್ಸ್ ಇರುತ್ತೆ, ಇವಾಗ ಅಡುಗೆ ಮಾಡೋ ಕಡೆ, ಫ್ಯಾಕ್ಟ್ರೀಸ್ ಅಲ್ಲಿ ವರ್ಕ್ ಮಾಡೋರು, ಮತ್ತೆ ಬಸ್ ಡ್ರೈವ್ ಮಾಡೋರು, ತುಂಬಾ ಡ್ರೈವ್ ಮಾಡೋರು, ಎಲ್ಲಿ ಅದು ಸ್ಕ್ರೋಟಲ್ ಸುತ್ತಮುತ್ತ ತುಂಬಾ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ ಅಂತವರಲ್ಲಿ ಈ ವೀರ್ಯಾಣು ಸಂಖ್ಯೆ ಮತ್ತೆ ಚಲನೆ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಅಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಒಬ್ರು ಕಾಲರ್ ಹಿಡಿತಾರೆ, ಶಶಿಕಾಂತ್ ಅವರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ ಶಶಿಧರ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಹಲೋ ಮೇಡಮ್. ಶಶಿಧರ್, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ನಂತರ ಮಾತನಾಡಿ. ಕೇಳಿ, ಪ್ರಶ್ನೆ ಏನಿದೆ? ಡಾಕ್ಟರ್ ಇದ್ದಾರೆ, ಹೇಳಿ ಸರ್. ಮೇಡಮ್, ಆಗತ್ತೆ ಸರ್. ಅದ್ರ ಸೈಜು ಎಲ್ಲ ಚೆನ್ನಾಗಾಗಿತ್ತು ಅಂದ್ರೆ ನಾವಿಲ್ಲಿ ಬಂದಾಗ ಚೆಕ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ಅದ್ರದ್ದು ಸೈಜ್ ಎಲ್ಲ ಹೆಂಗಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅದರಲ್ಲಿ ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಿದ್ಯಾ, ವೀರ್ಯಾಣು ಉತ್ಪತ್ತಿ ಆಗ್ತಿದ್ಯಾ ಅಂತ ಎಲ್ಲ ನೋಡಿಕೊಂಡು ನಾವು ತಿಳಿಸ್ಕೊಡ್ತೀವಿ. ಆಗತ್ತೆ, ಆ ಥರ ಏನು ತೊಂದರೆ ಇಲ್ಲ. ಸೊ ಇನ್ನೊಂದು, ಯಾವ ಕಾರಣಕ್ಕೆ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ತೆಗ್ದಿದ್ಯಾ ಅಥವಾ ಬೇರೆ ಇನ್ನೇನಾದ್ರೂ ತೊಂದರೆಯಿಂದ ತೆಗ್ದಿದ್ಯಾ ಅಂತ ನೋಡ್ಕೋಬೇಕಾಗತ್ತೆ. ಓಕೆ, ಧನ್ಯವಾದ ಶಶಿಧರ್ ಕರೆ ಮಾಡೋದಕ್ಕಾಗಿ. ಆಗಲೇ ಮಾತನಾಡ್ತಾ ಇದ್ವಿ. ಜೊತೆಗೆ ಯಾವ್ಯಾವ ಟೆಸ್ಟ್ಗಳನ್ನ ಪ್ರಮುಖವಾಗಿ ಈಗ ಪುರುಷರು ಮಾಡಿಸ್ಬೇಕಾಗತ್ತೆ? ಸೊ ಅವರಲ್ಲಿ ಬಂದಾಗ ಒಂದು ಜನರಲ್ ಅವ್ರದ್ದು ಹೆಲ್ತ್ ಚೆಕಪ್ ಅಂತ ಮಾಡ್ಕೋಬೇಕಾಗತ್ತೆ. ಅಂದರೆ ಅವ್ರದ್ದು ಹಿಮೋಗ್ಲೋಬಿನ್ನು, ಶುಗರು, ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆಯಾ, ಜೊತೆಗೆ ವೀರ್ಯಾಣು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಅದರದ್ದು ಎಷ್ಟು ಕೌಂಟ್ ಇದೆ, ಚಲನೆ ಶಕ್ತಿ ಎಷ್ಟಿದೆ, ಮತ್ತು ನಾರ್ಮಲ್ ಆಕಾರಗಳು. ಸೊ ಇತ್ತೀಚಿನ ದಿನಗಳಲ್ಲಿ ಈ ನಾರ್ಮಲ್ ಆಕಾರ ಅನ್ನೋದು ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಮುಂಚೆ ಸೊ ಇದರಿಂದ ಮೇಜರ್ ಸೆಮೆನ್ ಟೆಸ್ಟ್, ಒಂದು ಬೇಸಿಕ್ ಟೆಸ್ಟ್ ಮಾಡಿಬಿಟ್ರೆ ಮೇಜರ್ ತೊಂದರೆಗಳು ಗೊತ್ತಾಗ್ಬಿಡುತ್ತೆ. ಸಪೋಸ್ ಅದರಲ್ಲಿ ನಾವು ಸೆಮೆನ್ ಟೆಸ್ಟ್ ಮಾಡಿದಾಗ ಏನಾದ್ರೂ ತೊಂದರೆ ಅಂತ ಕಂಡು ಬಂತು ಅಂದ್ರೆ ನಾವು ಫರ್ದರ್ ಸ್ಕ್ಯಾನ್ ಅದನ್ನೆಲ್ಲ ನಾವೇ ಸಜೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ಬೇಸಿಕ್ ಅನಾಲಿಸಿಸ್ ಇರುತ್ತೆ, ಅದ್ರಲ್ಲಿ ತೊಂದರೆ ಬಂದ್ರೆ ಸ್ಕ್ಯಾನ್ ಮಾಡ್ಕೋಬಹುದು. ಮತ್ತೆ ಹಾರ್ಮೋನ್ ಲೆವೆಲ್ಸ್ ಎಲ್ಲ ನೋಡ್ಕೋತೀವಿ, FSH ಹಾರ್ಮೋನು, ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂತ ನೋಡ್ಕೋತೀವಿ. ಅದಾದ್ಮೇಲೂ ತೀರಾ ವೀರ್ಯಾಣುಗಳು ಕಾಣಿಸ್ತಿಲ್ಲ ಅಂದ್ರೆ ಫರ್ದರ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಸೊ ಬೇಸಿಕ್ ಜನರಲ್ ಚೆಕಪ್ ಪ್ಲಸ್ ಸೆಮೆನ್ ಟೆಸ್ಟ್ ಫಸ್ಟ್ ಮಾಡ್ಕೊಂಡ್ರೆ ಮೇಜರ್ ಸಮಸ್ಯೆ ಏನಿದೆ ಅಂತ ಗೊತ್ತಾಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಗದಗದಿಂದ ರೇಷ್ಮಾ ಕರೆ ಮಾಡ್ತಾರೆ. ನಮಸ್ತೆ ರೇಷ್ಮಾ ಅವರೇ. ರೇಷ್ಮಾ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್ ನಮಸ್ತೆ. ಡಾಕ್ಟರ್ ನಮಸ್ತೆ ರೇಷ್ಮಾ, ಹೇಳಿ. ಡಾಕ್ಟರ್, ನನ್ಗೆ ಇವಾಗ 2 ಮಕ್ಕಳು ಇದಾವೆ, ಒಂದು ಹೆಣ್ಣು ಒಂದು ಗಂಡು. ಹಾ ಮೇಡಮ್, ಇವಾಗ ಮತ್ತೆ ಅದು 2 ಮಕ್ಕಳ ಮೇಲೆ ಮತ್ತೆ ಏನೂ ಇಲ್ಲ ಮೇಡಮ್. ಏನಾದ್ರು ಪ್ರಾಬ್ಲಮ್ ಇದೆಯಾ ಏನಾ ಅಂತ ವಾಪಸ್ ಪದೇ ಪದೇ ನಿಲ್ತಾ ಇದೆ ಮೇಡಮ್, ಮತ್ತೆ ತಾನೇ ಹೋಗ್ತಾ ಇದೆ ಮೇಡಮ್. ಓಕೆ, ಎಷ್ಟು ಸಲ ಈ ತರ ಅಬಾರ್ಷನ್ಸ್ ಆಗಿದೆ ನಿಮ್ಗೆ? ಒಂದು 4-5 ಸಲ ಆಗಿದೆ ಮೇಡಮ್. ಅದೇ ಇವಾಗ 2 ಮಗು ನಾರ್ಮಲ್ ಆಗಿ ಆದ್ಮೇಲೆ ನಿಮ್ಮ ಏಜ್ ಎಷ್ಟು? ಇವಾಗ 28 ಮೇಡಮ್. ನಿಮ್ಮ ಯಜಮಾನ್ರಿಗೆ? ಅವ್ರಿಗೆ 31. ಓಕೆ, ಸೊ ಇವಾಗ ಅದು ಪದೇ ಪದೇ ಅಬಾರ್ಷನ್ಸ್ ಆಗ್ತಿದೆ ಅಂದ್ರೆ ಅದಕ್ಕೆ ತುಂಬಾ ಕಾರಣಗಳಿರುತ್ತಮ್ಮ. ಜೆನೆಟಿಕ್ ಟೆಸ್ಟ್, ಜೆನೆಟಿಕ್ ಕಾರಣಗಳಿರ್ಬೋದು, ಇನ್ನೊಂದು ಇಮ್ಯುನಲಾಜಿಕಲ್ ಕಾರಣಗಳು ಅಂತ ಹೇಳ್ತೀವಿ. ಸೊ ನೀವು ಇಲ್ಲಿ ಬಂದ್ರೆ ಅದು ಏನೇನು ಕಾರಣಗಳು ಅಂತ ನಾವು ಚೆಕ್ ಮಾಡಿ ನೆಕ್ಸ್ಟ್ ಮಗು ಆಗಂಗೆ ಚಿಕಿತ್ಸೆ ಕೊಡ್ಬೋದು. ಓಕೆ, ಧನ್ಯವಾದ ರೇಷ್ಮಾ ಕರೆ ಮಾಡೋದಕ್ಕಾಗಿ. ಇನ್ನು ಈಗ ಎಂಗೇಜ್ ಅಲ್ಲಿ ಇರ್ತಾರೆ ತುಂಬಾ ಜನ, ಈಗ ಬೇಗ ಕೆಲಸ ಮಾಡಬೇಕು, ನಂತರದಲ್ಲಿ ಲೈಫ್ ಸೆಟಲ್ ಮಾಡ್ಕೊಂಡಾಗ ತುಂಬ ಜನ ಮಕ್ಕಳು ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದನೂ ಕೂಡ ಮಕ್ಕಳಾಗದೇ ಇರೋದಕ್ಕೆ ಕಾರಣಗಳು ಅಂತ ಹೇಳ್ಬೋದು. ಈಗ ನಾವು ನೋಡಿದಂತೆ ಈಗ ಮಾಡರ್ನ್ ಚಿಕಿತ್ಸೆಗಳು ಬಂದಿದೆ, ಹೊಸ ಪದ್ಧತಿಗಳು ಬಂದಿದೆ. ಸೊ ಯಾವ ರೀತಿ ಮುಂಚೆನೇ ಪ್ರಿಸರ್ವ್ ಮಾಡ್ಕೊಳ್ಬೋದು, ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳ್ತೀರಿ? ಇವಾಗ ಎಲ್ಲರಿಗೂ ಕೆರಿಯರ್ ಓರಿಯೆಂಟೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇವಾಗ ಅಬ್ರಾಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಈ ಕಡೆ ಇದನ್ನು ಬಿಡೋಕ್ಕಾಗಲ್ಲ, ಆ ಕಡೆ ಅವರು ಪ್ರೊಫೆಷನಲ್ ವರ್ಕನ್ನು ಬಿಡೋಕ್ಕಾಗಲ್ಲ. ಸೊ ಆ ಥರ ಇತ್ತು ಅಂದರೆ ನಾವು ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ಸಪೋಸ್ ಇವಾಗ ಅವ್ರದ್ದು ಸ್ಪರ್ಮ್ ಕೌಂಟು, ಮೊಟಿಲಿಟಿ ಎಲ್ಲ ನಾರ್ಮಲ್ ಆಗಿತ್ತು,
ಬಟ್ ಅವ್ರಿಗೆ ಲೈಕ್ ನಾರ್ಮಲ್ ಆಗಿದೆ, ಬಟ್ ಅವ್ರಿಗೆ ಹೊರಗಡೆ 1 year ಅಥವಾ 2 years ಹೋಗ್ಬೇಕು ಅಂತ ಇರುತ್ತೆ. ಬಟ್ ವೈಫ್ಗೆ ಆದಷ್ಟು ಬೇಗ ಕನ್ಸೀವ್ ಆಗಬೇಕು ಅಂತ ಅವ್ರು ಅನ್ಕೊಂಡಿತ್ತು ಅಂದ್ರೆ ನಾವು ಅವ್ರದ್ದು ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡ್ಕೋಬಹುದು. ಅಪ್ ಟು 5 years ತನಕನೂ ಫ್ರೀಸ್ ಮಾಡ್ಕೋಬಹುದು. ಸೊ ಅವರು ಲೈಕ್ ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡೋಗಿಟ್ರೆ ನಾವು ವೈಫ್ ಅವ್ರಿಗೆ IUI ಅನ್ನೋ ಚಿಕಿತ್ಸೆ ಮೂಲಕ ಮಗು ಆಗಂಗೆ ನಾವು ಮಾಡ್ಬೋದು. ಜೊತೆಗೆ ಸಪೋಸ್ ಏನಾದ್ರೂ ಅವರು ಇವಾಗ ಎಷ್ಟೊಂದು ಜನಕ್ಕೆ ಈ ಕ್ಯಾನ್ಸರ್ ರೋಗ ತುಂಬಾ ಜಾಸ್ತಿ ಆಗಿದೆ ಈ ನಡುವೆ. ಸೊ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಸೊ ಇವಾಗ ಕ್ರಯೋ ಪ್ರಿಸರ್ವೇಷನ್ ಆಫ್ ಸೆಮೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಆ ವೀರ್ಯಾಣುಗಳನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೋತೀವಿ. ಸೊ ಅವ್ರು ನೆಕ್ಸ್ಟ್ ಯಾವಾಗ ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಸೊ ಅವಾಗ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ನಾವೇನಾದ್ರೂ ಕೊಟ್ರೆ ಕ್ಯಾನ್ಸರ್ ಚಿಕಿತ್ಸೆಗಳಿಗೆ, ಸೊ ಅವಾಗ ವೀರ್ಯಾಣು ಸಂಖ್ಯೆ ಅದ್ರ ಚಲನ ಶಕ್ತಿ ಎಲ್ಲ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕೂಡ ಈಗ ವೀರ್ಯ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಈಗ ಆಲ್ರೆಡಿ ಸ್ಮೋಕ್ ಮಾಡ್ತಾ ಇದ್ರು ಅಥವಾ ಡ್ರಿಂಕ್ಸ್ ಮಾಡ್ತಾ ಇದ್ರು ಹಲವು ವರ್ಷಗಳಿಂದ, ಈಗ ಮಕ್ಕಳಾಗ್ತಿಲ್ಲ ಅಂತಂದ್ರೆ ಸೊ ಅವ್ರಿಗೆ ಏನು ಆಪ್ಷನ್ಸ್ ಇದೆ ಅಂತ ಹೇಳ್ತೀರಿ? ಸೊ ಇವಾಗ ನಮ್ಮ ಜೀವನ ಶೈಲಿನಲ್ಲಿ ಸ್ಮೋಕಿಂಗ್ ಮಾಡೋದು ಅಥವಾ ಆಲ್ಕೋಹಾಲ್ ತಗೊಳ್ಳೋದು, ಸೊ ಡ್ರಗ್ಸ್ ಅಡಿಕ್ಷನ್ಸು ಈ ಥರದವರೆಲ್ಲ ಏನಾಗುತ್ತೆ ಅಂದರೆ ಬಾಡಿನಲ್ಲಿ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋ ಅಂಶಗಳು ಕಡಿಮೆ ಆಗುತ್ತೆ. ಸೊ ವಿಷ ಅಂಶಗಳು ಜಾಸ್ತಿ ಆದಾಗ ಏನಾಗುತ್ತೆ, ಸೊ ಆ ವೀರ್ಯಾಣುದ ಆಕಾರದ ಮೇಲೆ ಮತ್ತೆ ವೀರ್ಯಾಣುಗಳಲ್ಲಿ ಏನು DNA ಅಂತ ಇರುತ್ತೆ ಜೆನೆಟಿಕ್ ಮೆಟೀರಿಯಲ್, ಸೊ ಅದರಲ್ಲಿ ಬ್ರೇಕೇಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಎಷ್ಟು % ಬ್ರೇಕೇಜ್ ಇದೆ ಅಂತ ಒಂದು DFI ಅನ್ನೋ ಟೆಸ್ಟ್ ಅನ್ನ ಮಾಡ್ಕೊಂತೀವಿ. ಸೊ ಅದನ್ನ ಮಾಡ್ಕೊಂಡು ಯೂಶಲಿ ಅದು DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡೋದು. ಸೊ ಯೂಶಲಿ ಲೆಸ್ ದನ್ 15% ಇತ್ತು ಅಂದ್ರೆ ನಾರ್ಮಲ್. ಸಪೋಸ್ ಅವ್ರಿಗೆ 25% ದಾಟಿದೆ ಅಂದ್ರೆ ನಾವು ಅವ್ರಿಗೆ ಫಸ್ಟ್ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದಕ್ಕೆ ಹೇಳ್ತೀವಿ. ಸೊ ಜೊತೆಗೆ ಅವ್ರಿಗೆ ಸ್ವಲ್ಪ ಮಾತ್ರೆಗಳು, ಇಂಜೆಕ್ಷನ್ಸು ಅದನ್ನೆಲ್ಲ ನೋಡಿಕೊಂಡು ಅವ್ರದ್ದು ಯಾವ ರೀತಿ ಇದೆ ಆ ಚಿಕಿತ್ಸೆನ ನಾವು ಆ ಲೆವೆಲ್ ಯಾವುದ್ರಲ್ಲಿದೆ ಅದನ್ನ ನೋಡಿಕೊಂಡು ಚಿಕಿತ್ಸೆ ಪಡಿಬೋದು. ಸೊ ಅದರಿಂದ ಸೊ ಇವ್ರು ಕಂಟಿನ್ಯೂ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಹಾನಿ ಆಗ್ತಾ ಹೋಗುತ್ತೆ. ಅದು ಸೆಮೆನ್ ಕೌಂಟ್ ಮೊಟಿಲಿಟಿ ಕಡಿಮೆ ಮಾಡೋದಲ್ದೇನೆ ಏನಾಗುತ್ತೆ, ಹುಟ್ಟ ಮಗುನಲ್ಲಿ ಅದರದ್ದು ಅಬ್ನಾರ್ಮ್ಯಾಲಿಟೀಸ್ ಆಗ್ಬೋದು, ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಭ್ರೂಣ ಚೆನ್ನಾಗಿ ಬಂದ್ರೂ ಭ್ರೂಣ ಗರ್ಭಕೋಶಕ್ಕೆ ಹಾಕಿದಾಗ ಇಂಪ್ಲಾಂಟ್ ಆಗ್ತಿರಲ್ಲ IVF ಚಿಕಿತ್ಸೆನಲ್ಲಿ, ಅಥವಾ ಭ್ರೂಣದ ಕ್ವಾಲಿಟಿನೇ ಚೆನ್ನಾಗಿ ಬರಲ್ಲ. ಸೊ grade 3, grade 4 ಎಂಬ್ರಿಯೋಸು, grade 2 ಆ ಥರ ಎಲ್ಲ ಚೆನ್ನಾಗಿಲ್ದಿರೋ ಭ್ರೂಣಗಳು ಬರೋ ಚಾನ್ಸಸ್ ಇರುತ್ತೆ. ಹೆಂಗಸರದು ಹೆಂಗೆ ಆ ಮೊಟ್ಟೆಗಳ ಮೂಲಕ 50% ಕಾಂಟ್ರಿಬ್ಯೂಷನ್ಸ್ ಇರುತ್ತೆ, ಸೊ ಸ್ಪರ್ಮ್ಸ್ದು 50% ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಭ್ರೂಣ ಆಗೋದಕ್ಕೆ. ಸೊ ಅದರಿಂದ ಯಾರನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಈಚ್ ಅಂಡ್ ಎವ್ರಿಥಿಂಗ್ ಇಸ್ ತುಂಬಾ ಇಂಪಾರ್ಟೆಂಟ್. ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಮಹೇಶ್ವರಿ ಅವರಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗ್ಲೇ ಮಾತನಾಡ್ತಾ ಇದ್ವಿ ಮ್ಯಾಮ್, ಈಗ ತುಂಬ ಜನರಿಗೆ ಈಗ ವಯಸ್ಸಾಗ್ತಾ ಹೋಗ್ತಾ ಇದೆ, ಹೆಣ್ಮಕ್ಳು ಕೂಡ ಕೆರಿಯರ್ ಓರಿಯೆಂಟೆಡ್ ಇರೋದ್ರಿಂದ ತುಂಬಾ ಲೇಟಾಗಿ ಮಕ್ಕಳುಗಳನ್ನು ಮಾಡ್ಕೊಳ್ತಿದ್ದಾರೆ. ಸೊ ಅವ್ರಿಗೆ ಏನೆಲ್ಲ ಆಪ್ಷನ್ಸ್ ಇದೆ? ಈಗ ಏಜ್ ಆಗ್ತಾ ಹೋಗ್ತಾ ಇದ್ರೂ ಕೂಡ ಮಕ್ಳು ಮಾಡ್ಕೊಳ್ಬೇಕು ಅಂತ ಹವಣಿಸ್ತಾ ಇರ್ತಾರೆ ತುಂಬ ಜನ. ಏನೆಲ್ಲ ಆಪ್ಷನ್ಸ್ ಇದೆ ಅವ್ರಿಗೆ? ಸೊ ಇವಾಗ ಅವ್ರಿಗೆ ಮದುವೆ ಆಗಿಲ್ಲ ಅಂದ್ರೂ ಅವ್ರದ್ದು ಎಗ್ಸನ್ನ ಕ್ರಯೋ ಪ್ರಿಸರ್ವೇಷನ್ ಮಾಡ್ಬೋದು. ಅಂದರೆ IVF ಮೂಲಕ ನಾವು ಎಗ್ಸನ್ನೆಲ್ಲ ಡೆವಲಪ್ ಮಾಡಿ ಅದನ್ನೆಲ್ಲ ನಾವು ಪ್ರಿಸರ್ವ್ ಮಾಡಿ ಫ್ಯೂಚರ್ ಯೂಸ್ಗೆ ಇಟ್ಕೋಬೋದು. ಸೊ ಇನ್ನೊಂದು ಸೆಕೆಂಡ್ ಆಪ್ಷನ್, ಅವ್ರಿಗೆ ಮದುವೆ ಆಗಿತ್ತು ಅಂದರೆ ನಾವು ಭ್ರೂಣಗಳನ್ನ IVF ಮೂಲಕ ನಾವು ಭ್ರೂಣಗಳನ್ನೆಲ್ಲ ಮಾಡಿಟ್ಕೊಂಡು ಅದನ್ನು ಫ್ರೀಸ್ ಮಾಡಿಟ್ಕೊಂಡು ಅವ್ರು ಯಾವಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದಾರೆ ಆವಾಗ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇನ್ನೊಂದು ಗಂಡಸರಲ್ಲೂ ಅಷ್ಟೇ, ಅವ್ರೇನಾದರೂ ಲೈಕ್ ಪ್ರೆಗ್ನೆನ್ಸಿನ ಲೈಕ್ ಅವ್ರೂ ಲೈಕ್ ಕೆರಿಯರ್ ಓರಿಯೆಂಟೆಡ್ ಇದ್ರು, ಸೊ ಆಮೇಲೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೇಕಂದ್ರೆ IVF ಮೂಲಕ ಭ್ರೂಣಗಳು ಮಾಡಿಟ್ಕೋಬಹುದು. ಸಪೋಸ್ ಇಲ್ಲಾಂದ್ರೆ ಸೆಮೆನ್ ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ, ಅದನ್ನು ಫ್ರೀಸ್ ಮಾಡಿ ಇಟ್ಸ್ಕೋಬಹುದು ಫ್ಯೂಚರ್ ಯೂಸ್ಗೆ. ಸೊ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಕಾಮನ್ ಆಗಿ ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ತುಂಬಾ ಜಾಸ್ತಿ ಮಾಡ್ತಾ ಇದ್ದೀವಿ. ಓಕೆ, ಈಗ ಸೆಕೆಂಡ್ ಇನ್ಫರ್ಟಿಲಿಟಿ ಅಂತ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ, ಮತ್ತು ಜೊತೆಗೆ ತುಂಬಾ ಜನಕ್ಕೆ ರಿಪೀಟೆಡ್ ಅಬಾರ್ಷನ್ಸ್ ಕೂಡ ಆಗ್ತಾ ಇದೆ, ಜೊತೆಗೆ IVF ಫೇಲ್ಯೂರ್ಸ್ ಕೂಡ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಇದೆ ಗರ್ಭಗುಡಿನಲ್ಲಿ? ಸೊ ಇವಾಗ ಎಷ್ಟೊಂದು ಜನ ಲೈಕ್ 3 ಸಲ 4 ಸಲ IVF ಮಾಡಿಸ್ಕೊಂಡ್ವಿ, ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ವಿ ಅಂದ್ರೂ ಫೇಲ್ಯೂರ್ ಆಗ್ತಿದೆ ಅಂದರೆ ಫಸ್ಟ್ ನಾವು ಅಲ್ಲಿ ಅವ್ರು ಬಂದಾಗ ಅವ್ರದ್ದು ಡೀಟೇಲ್ಸ್ ತೊಗೊತೀವಿ. ಅವ್ರ ಏಜ್ ಏನು, ಅವ್ರಿಗೆ ಬೇರೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ, ಬೇರೆ ಏನಾದರೂ ಆಪ್ರೇಷನ್ಸ್ ಆಗಿತ್ತಾ, ಜೊತೆಗೆ 3-4 ಸಲ IVF ಚಿಕಿತ್ಸೆ ಕೊಟ್ಟಾಗ ಯಾವ ರೀತಿ ಅವ್ರಿಗೆ ಮೊಟ್ಟೆ ಸಂಖ್ಯೆ ಬಂದಿತ್ತು, ಎಷ್ಟು ಇಂಜೆಕ್ಷನ್ಸ್, ಅವ್ರ ಗರ್ಭಕೋಶದ ಲೈನಿಂಗ್ ಹೆಂಗಿತ್ತು, ವೀರ್ಯಾಣು ಕೌಂಟು, ಚಲನೆ ಶಕ್ತಿ ಹೆಂಗಿತ್ತು, ಅದನ್ನೆಲ್ಲ ನಾವು ಚೆಕ್ ಮಾಡ್ಕೋತೀವಿ. ಜೊತೆಗೆ ಪದೇ ಪದೇ ಅಬಾರ್ಷನ್ಸ್ ಅಥವಾ IVF ಫೇಲ್ಯೂರ್ಸ್ ಆಗ್ತಿದ್ರೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಕೋತೀವಿ. ಗಂಡಸರಲ್ಲೂ ಮತ್ತೆ ಹೆಂಗಸರಲ್ಲೂ ಕ್ಯಾರಿಯೋಟೈಪಿಂಗ್ ಅಂತ ಒಂದು ಚೆಕ್ ಮಾಡ್ಕೋತೀವಿ. ಜೊತೆಗೆ ಅವ್ರಿಗೆ ಏನಾದರೂ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಿದ್ರೆ ಒಂದು ಇಮ್ಯುನಲಾಜಿಕಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ಸಪೋಸ್ ಏನಾದರೂ ಆ ಭ್ರೂಣ ಬೆಳೀತಾ ಇರೋ ಭ್ರೂಣ ತಾಯಿನಲ್ಲಿ ಅದು ಹೊರಗಡೆದು ತಾಯಿದು ಇಮ್ಯೂನ್ ಸಿಸ್ಟಮ್ ಏನಾದರೂ ಆ ಭ್ರೂಣ ನಂದಲ್ಲ ಬೇರೆಯವ್ರದ್ದು ಅಂತ ಏನಾದರೂ ರಿಜೆಕ್ಟ್ ಮಾಡ್ತಾ ಇದೆಯಾ ಅಂತ ಇಮ್ಯುನಲಾಜಿಕಲ್ ಟೆಸ್ಟ್ಗಳು ಮಾಡ್ಕೋಬೇಕಾಗತ್ತೆ.
ಸೊ ಅದನ್ನೆಲ್ಲ ಮಾಡಿಕೊಂಡು ಸಪೋಸ್ ಅವ್ರಿಗೆ ಗರ್ಭಕೋಶದ ಲೈನಿಂಗು ಚೆನ್ನಾಗಿ ಬರ್ತಾ ಇದೆ, ಭ್ರೂಣನೂ ಚೆನ್ನಾಗಿದೆ, ಬೇರೆ ಎಲ್ಲ ಟೆಸ್ಟ್ ನಾರ್ಮಲ್ ಇದೆ, ಬಟ್ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂದ್ರೆ ಒಂದು ಇರಾ ಅಂತ ಮಾಡ್ತೀವಿ, ಅಂದ್ರೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ. ಸೊ ಅದರಲ್ಲಿ ನಮ್ಗೆ ಭ್ರೂಣನ ಯಾವ ಟೈಮ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಹಾರ್ಮೋನ್ ಸ್ಟಾರ್ಟ್ ಮಾಡಿ ಯಾವ ಟೈಮ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಕಚ್ಕೊಂಡು ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಪರ್ಸನಲೈಸ್ಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಸಕ್ಸಸ್ ರೇಟ್ ನ ಇಂಪ್ರೂವ್ ಮಾಡಬಹುದು. ಓಕೆ, ಬೇರೆ ಏನೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಗಳು ಬಂದಿದೆ? ಸೊ ಇವಾಗ ಎಷ್ಟೊಂದು ಜನ ಗಂಡಸರಲ್ಲಿ ಇವಾಗ ತಾಲೂಕ್ ಲೆವೆಲ್ಸ್ ಅಲ್ಲಿ, ಹಳ್ಳಿ ಊರಲ್ಲಿ ಅವರೆಲ್ಲ ಸೆಮೆನ್ ಟೆಸ್ಟ್ ಮಾಡಿದಾಗ ವೀರ್ಯಾಣುನೇ ಕಾಣಿಸಿಲ್ಲ ಅಂದ್ರೆ ಅವ್ರ ಏನ್ ಅನ್ಕೊಂತಾರೆ, ನಮಗ್ ಮಕ್ಕಳೇ ಆಗಲ್ಲಪ್ಪ, ಅಥವಾ ನಾವು ದಾನಿಗಳ ಮೊಟ್ಟೆಗಳನ್ನ ಯೂಸ್ ಮಾಡ್ಬೇಕು, ನಮ್ಮಿಂದ ಆಗದೇ ಇಲ್ಲ ಅಂತ ಅನ್ಕೊಂಡ್ ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾರೆ. ಸೊ ಅಂತವ್ರು ಯಾವತ್ತೂ ಆತರ ನಿರಾಶರಾಗಬಾರ್ದು. ಸೊ ಇವಾಗ ಟ್ರೀಟ್ಮೆಂಟ್ ಅಂತೂ ತುಂಬಾ ಅಡ್ವಾನ್ಸ್ ಇದೆ. ನಾವು ಅವ್ರದ್ದು ಅಜುಸ್ಪರ್ಮಿಯಾ ಅಂತ ಹೇಳ್ತೀವಿ. ಸ್ಪರ್ಮ್ 0 ಅಂತ ಕಾಣಿಸಿದ್ರು ನಾವು ಸೆಮೆನ್ ಟೆಸ್ಟ್ ಅಲ್ಲಿ ಅವ್ರ ಸ್ಪರ್ಮ್ಸೇ ಇಲ್ಲ ಅಂದ್ರೂ ಅವ್ರಿಗೆ ಸ್ಕ್ಯಾನ್ ಮಾಡ್ಕೊಂಡು ಹಾರ್ಮೋನ್ಸ್ ಲೆವೆಲ್ ಎಲ್ಲ ನೋಡ್ಕೊಂಡು ಡೈರೆಕ್ಟ್ ನಾವು ಬೀಜದಿಂದಾನೇ ಸೆಮೆನ್ ಸ್ಯಾಂಪಲ್ ತಗೊಂಡು ಆ ಸ್ಪರ್ಮ್ಸ್ ತಗೊಂಡು IVF ಮೂಲಕ ಮಗು ಮಾಡ್ಬೋದು. ಸೊ ಎಷ್ಟೊಂದ್ ಜನಕ್ಕೆ ನಾರ್ಮಲ್ ಹೆಲ್ದಿ ಮಗುನೇ ಹುಟ್ಟಿದೆ. ಎಷ್ಟೊಂದ್ ಜನಕ್ಕೆ ಅನ್ಸುತ್ತೆ IVF ಮೂಲಕ ನಾವು ಮಗು ಮಾಡಿಸ್ಕೊಂಡ್ರೆ ಅಬ್ನಾರ್ಮಲ್ ಇರ್ಬೋದು, ಅಥವಾ ನಮ್ ಸ್ಪರ್ಮ್ 0 ಇದೆ, ನೀವು ಟೆಸ್ಟಿಸ್ ಇಂದ ಸ್ಪರ್ಮ್ಸ್ ತಗೊಂಡ್ ಮಾಡಿದ್ರೆ ಅಬ್ನಾರ್ಮಲ್ ಆಗತ್ತಾ ಮಗು ಅಂತ. ಸೊ ಆತರ ಏನೂ ಇಲ್ಲ, ಎಲ್ಲ ನಾರ್ಮಲ್ ಹೆಲ್ದಿ ಮಗು ಆಗತ್ತೆ. ಸೊ ಏನೇನು ಆಫರ್ಸ್ ನಡೀತಾ ಇದೆ, ಜೊತೆಗೆ ಎಲ್ಲೆಲ್ಲಿ ಕ್ಯಾಂಪ್ಸ್ ಗಳಿದೆ? ಸೊ ಇವಾಗ ನಾವು ನೆಕ್ಸ್ಟ್ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಹೊಸಕೋಟೆನಲ್ಲಿ ಕ್ಯಾಂಪ್ ಬರುತ್ತೆ, ಮತ್ತೆ ಚನ್ನಪಟ್ಟಣದಲ್ಲಿ ಕ್ಯಾಂಪ್ ಇರುತ್ತೆ, ಮತ್ತೆ ನಾವು ಸಿರಾದಲ್ಲಿ OPDs ಮಾಡ್ತಾ ಇದೀವಿ, TC ಪಾಳ್ಯದಲ್ಲಿ, ತುರ್ಬನಹಳ್ಳಿನಲ್ಲಿ OPDs ಇರುತ್ತೆ. ಸೊ ಅದನ್ನೆಲ್ಲ ಡೇಟ್ಸ್ ಟೈಮಿಂಗ್ಸ್ ಎಲ್ಲ ನಾವು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೇವೆ. ಸೊ ಬ್ಯಾಂಗ್ಳೂರ್ ಹತ್ರ ಇರೋದಂದ್ರೆ ಇಲ್ಲೇ ಹತ್ರ ಇದೆ, ಹೋಗಿ ಬರ್ಬೋದು ಅಂತ ಬರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ಬಟ್ ಈಗ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮ ನೋಡ್ತಿರ್ತಾರೆ. ಸೊ ನಾವು ಕೂಡ ಗರ್ಭಗುಡಿಗೆ ವಿಸಿಟ್ ಮಾಡಬೇಕು, ಟ್ರೀಟ್ಮೆಂಟ್ ವಿಧಾನ ಹೇಗಿರುತ್ತೋ, ಉಳ್ಕೊಳ್ಳೋಕ್ಕೆಲ್ಲ ಸಾಧ್ಯ ಆಗುತ್ತಾ, ಎಷ್ಟು ದಿನಕ್ಕೊಮ್ಮೆ ಹೋಗಿ ಬರಬೇಕು, ಏನಾದ್ರೂ ವ್ಯವಸ್ಥೆಗಳಿದ್ಯಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಇದಕ್ಕೆ ಉತ್ತರ ಕೊಡೋದಾದ್ರೆ, ಸೊ ನಮ್ಮಲ್ಲಿ ತುಂಬಾ ದೂರದಿಂದ ಲೈಕ್ ಬೀದರ್ ಇಂದ, ಗುಲ್ಬರ್ಗಾ ಇಂದ, ತುಂಬಾ ದೂರದಿಂದ ರಾಯಚೂರು, ಬಳ್ಳಾರಿ ಎಲ್ಲಾ ಕಡೆಯಿಂದಾನು ಬಂದು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಸೊ ಅವರು ಫಸ್ಟ್ ವಿಸಿಟ್ ಅಲ್ಲಿ ಹಸ್ಬೆಂಡ್ ವೈಫ್ ಇಬ್ರು ಬಂದು ಎಲ್ಲಾ ಟೆಸ್ಟ್ಗಳು ಮಾಡಿಸ್ಕೊಂಡು ಯಾವ ಟ್ರೀಟ್ಮೆಂಟ್ ಅಂತ ಡಿಸೈಡ್ ಆದ್ಮೇಲೆ, ಸೊ ನಮ್ಮ ಹಾಸ್ಪಿಟಲ್ PG ವ್ಯವಸ್ಥೆ ಇದೆ. ಸೊ ಅವ್ರು ಆರಾಮಾಗಿ ಹೆಂಗಸರಿಗೆ ನಾವು PG ವ್ಯವಸ್ಥೆ ಮಾಡಿರೋದ್ರಿಂದ ಅವ್ರು ಉಳ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೋದು. ಎಷ್ಟೊಂದು ಜನ IVF ಮೂಲಕ ಪ್ರೆಗ್ನೆನ್ಸಿ ಆಗಿ ಅವ್ರು 3 ತಿಂಗಳು ತುಂಬಾ ತನಕನೂ ನಾವೇ ಇರಿಸ್ಕೊಂಡು ಎಲ್ಲ ಚಿಕಿತ್ಸೆನೂ ಮಾಡಿ ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ. ತುಂಬಾ ಜನ ಈ ತರ IVF ಟ್ರೀಟ್ಮೆಂಟ್ ಮೂಲಕ ಪ್ರೆಗ್ನೆನ್ಸಿನ ಅಚೀವ್ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ದೂರದಿಂದ ಬಂದ್ರು ನಮ್ಮ PGನಲ್ಲೇ ಉಳ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ವ್ಯವಸ್ಥೆ ಇರೋ ಕಡೆ ನಾವೇ ಅವ್ರಿಗೆ ನೆಕ್ಸ್ಟ್ ಫರ್ದರ್ ರೆಫರ್ ಮಾಡ್ಕೊಟ್ಟಿದ್ದೀವಿ. ಸೊ ಅದರಿಂದ ತುಂಬಾ ದೂರ ಇದೆ ಅಂತ ಅವ್ರು ಏನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಂಡಿರೋದ್ರಿಂದ, PG ಇರೋದ್ರಿಂದ ಅವ್ರು ಬಂದು ಆರಾಮಾಗಿ ಚಿಕಿತ್ಸೆನ ಪಡಿಬಹುದು. ಓಕೆ, IVF ನಲ್ಲಿ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ಹೇಳ್ತೀರಿ? ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಈಗ IVF ನಲ್ಲಿ ಹುಟ್ಟುವಂತ ಮಗು ಈಗ ನಾರ್ಮಲ್ ಮಗು ತರನೇ ಇರುತ್ತಾ, ಅದೇ ತರ ಬಿಹೇವಿಯರ್ಸ್ ಇರುತ್ತಾ, ಅಥವಾ ಬುದ್ಧಿ ಏನಾದ್ರು ಕಡಿಮೆ ಹುಡುತ್ತಾ, ಆ ಥರದೆಲ್ಲ ಒಂದಷ್ಟು ಕ್ವೆಶನ್ಸ್ ಇರುತ್ತೆ. ಸೊ ಇದಕ್ಕೊಂದು ಉತ್ತರ ಕೊಡೋದಾದ್ರೆ, ಸೊ IVF ಮೂಲಕ ನಾವು ಸಕ್ಸಸ್ ರೇಟ್ ಹೇಳ್ತು ಅಂದ್ರೆ 50 to 60% ಸಕ್ಸಸ್ ರೇಟ್ ಇರುತ್ತೆ. ಸೊ ಅದು ಎಲ್ಲಾರ್ಗು 50% ಸಕ್ಸಸ್ ರೇಟ್ ಅಂತ ಹೇಳಕ್ಕಾಗಲ್ಲ. ಸೊ ಅದು ಏಜ್ ಮೇಲೆ, ಯಂಗ್ ಏಜ್ ಇತ್ತು ಅಂದ್ರೆ ಒಳ್ಳೆ ಸಕ್ಸಸ್ ರೇಟ್ ಇರುತ್ತೆ. ಮತ್ತೆ ಗರ್ಭಕೋಶದಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಅಥವಾ ಭ್ರೂಣದ ಕ್ವಾಲಿಟಿ ಮೇಲೆ, ಮತ್ತೆ ಸ್ಪರ್ಮ್ಸ್ ಕ್ವಾಲಿಟಿ, ಅದ್ರದ್ದು DFI ಎಷ್ಟಿದೆ, ಅದು ಮತ್ತೆ ಭ್ರೂಣದ ಕ್ವಾಲಿಟಿ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಬ್ಬ ದಂಪತಿಗಳಿಗೂ ಅವ್ರದೇ ಆದ ಸಮಸ್ಯೆಗಳಿರುತ್ತೆ. ಸೊ ಅದ್ರ ಮೇಲೆ ಸಕ್ಸಸ್ ರೇಟ್ ಡಿಪೆಂಡ್ ಆಗುತ್ತೆ. ಸೊ ಓವರ್ ಆಲ್ 50 to 60% ಸಕ್ಸಸ್ ರೇಟ್ ಇರುತ್ತೆ. ಜೊತೆಗೆ IVF ಮೂಲಕ ಅಥವಾ IUI ಮೂಲಕ ಆಗ ಮಗು ಯಾವುದೇ ರೀತಿ ಅಬ್ನಾರ್ಮಾಲಿಟೀಸ್ ಇರಲ್ಲ. ಸೊ ಅದು ನಾರ್ಮಲ್ ಮಗು ಹೆಂಗೆ ಡೆವಲಪ್ ಆಗುತ್ತೆ, ಸೊ ಅದನ್ನು ಅದೇ ರೀತಿ ಇರುತ್ತೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ಮಾರ್ಕೆಟ್ನಲ್ಲಿ ನೋಡೋದಾದ್ರೆ ತುಂಬಾ IVF ಸೆಂಟರ್ಗಳಿದೆ. ಸೊ ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದೇ ಜನರ ಕನ್ಫ್ಯೂಷನ್ ಆಗಿದೆ. ಸೊ ಗರ್ಭಗುಡಿನೇ ಚೂಸ್ ಮಾಡಬೇಕು ಅಂತಂದ್ರೆ ಯಾಕೆ ಅಂತ ಸ್ಪೆಷಾಲಿಟಿ ಏನು ಅಂತೀರಿ? ಸೊ ನಾವು ಗರ್ಭಗುಡಿನಲ್ಲಿ ಅವ್ರ ದಂಪತಿಗಳು ಬಂದಾಗ ಅವರು ರೋಗಿಗಳು, ಅವ್ರಿಗೇನೋ ಒಂದು ರೋಗ ಇದೆ ಅಂತ ನಾವು ಯಾವತ್ತೂ ಆ ಥರ ಟ್ರೀಟ್ ಮಾಡಲ್ಲ. ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಅವ್ರು ಬಂದಾಗ ಫಸ್ಟ್ ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರ ಮನಸ್ಸಲ್ಲಿ ಏನು ತೊಂದರೆ ಇದೆ, ಏನು ಮೂಲ ಕಾರಣ ಅಂತ ಕೂತ್ಕೊಂಡು ಫಸ್ಟ್ ಮಾತಾಡಿ ಏನು ಸಮಸ್ಯೆ ಇದೆ ಫಸ್ಟ್ ಅವ್ರ ಮಾನಸಿಕವಾಗಿ ಅವರು ನಾರ್ಮಲ್ ಆಗಂಗೆ ಮಾಡ್ತೀವಿ. ತುಂಬಾ ಜನ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ನಮಗೆ ಮಗು ಆಗಿಲ್ಲ, ತುಂಬಾ ನಿರಾಶೆಯಿಂದ ಬಂದಿರ್ತಾರೆ. ಸೊ ಆ ಥರ ಇದ್ದಾಗ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಸಕ್ಸಸ್ ಆಗಲ್ಲ. ಫಸ್ಟ್ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ತಿಳಿಸಿ, ಇದೆಲ್ಲರಿಗೂ ಕಾಮನ್, ನಿಮ್ಮೊಬ್ರಿಗೆ ಇಲ್ಲ, ಸೊ ಈ ಸಮಸ್ಯೆಗೆ ಈ ಥರ ಟ್ರೀಟ್ಮೆಂಟ್ ಇದೆ ಅಂತ ನಾವು ಅವ್ರಿಗೆ ತಿಳುವಳಿಸಿ ಅವ್ರಿಗೆ ನಾರ್ಮಲ್ ಅವ್ರು ನಗ್ನಗ್ತಾ ಹೋಗಂಗೆ ಮಾಡ್ತೀವಿ.
ಸೊ ಅದರಿಂದ ಅವ್ರಿಗೆ ಫಸ್ಟ್ ಏನ್ ಡಿಪ್ರೆಷನ್ ಇದೆ, ಮೆಂಟಲ್ ಸ್ಟೇಟಸ್ ಏನಿದೆ ಅದನ್ನ ನಾವು ಫಸ್ಟ್ ಕರೆಕ್ಟ್ ಮಾಡ್ತೀವಿ. ಆಮೇಲೆ ಫಿಸಿಕಲ್ ಪ್ರಾಬ್ಲಮ್ ಏನಿದೆ, ಏನ್ ಪ್ರಾಬ್ಲಮ್ ಇದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಸೊ ಅದರಿಂದ ಇಟ್ ಇಸ್ ಲೈಕ್ ಅ ಹೋಲಿಸ್ಟಿಕ್ ಅಪ್ರೋಚ್. ನಾವು ಮೆಡಿಕಲ್ ಸೈನ್ಸು, ಸ್ಪಿರಿಚುವಲ್ ಸೈನ್ಸು ಎಲ್ಲ ಯೂಸ್ ಮಾಡಿ ಆಸ್ ಅ ಹೋಲ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಈಗ ಮಾನಸಿಕವಾಗಿ ಕೂಡ ಅವರು ಸಿದ್ಧತೆನ ಮಾಡ್ಕೊಂಡಿರ್ಬೇಕಾಗುತ್ತೆ. ಫ್ಯಾಮಿಲಿ ಅನ್ನೋದು ಕೂಡ ತುಂಬಾ ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಆಕೆಯನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ IVF ಅನ್ನೋದೇ ಯಾಕಂದ್ರೆ ಹೊರಗಡೆಯಿಂದ ಭ್ರೂಣ ರೆಡಿ ಮಾಡಿ ನಂತರದಲ್ಲಿ ಹಾಕೋದ್ರಿಂದ ದೇಹ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಪಾಸಿಟಿವ್ ಸುತ್ತಮುತ್ತ ಎಲ್ಲ ಕೂಡ ಇರಬೇಕಾಗುತ್ತೆ. ಫ್ಯಾಮಿಲಿಯವರು ಕೂಡ ಪಾಸಿಟಿವ್ ಅಪ್ರೋಚ್ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಅವರು ಬಂದ್ರೆ ಅವ್ರಿಗೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದೀನಿ ಅಂತಾನೆ ಅನ್ಸೋದಿಲ್ಲ, ಒಂದ್ ಮನೆಗೆ ಹೋಗ್ತಾ ಇದೀವಿ ಅಂತ ಅನುಭವ ಅನ್ಸುತ್ತೆ ಎಲ್ಲಾ ದಂಪತಿಗಳಿಗೂ. ಸೊ ಎಲ್ಲಾರು ಬಂದು ಚಿಕಿತ್ಸೆ ಪಡೆದು ಮಗು ಪಡ್ಕೊಂಡವರೆಲ್ಲ ಅದೇ ಹೇಳೋದು, ಇದು ನಮ್ ಮನೆ ತರ ಅನ್ಸುತ್ತೆ, ಒಂದು ಗರ್ಭಗುಡಿ ಒಂದ್ ದೇವಸ್ಥಾನಕ್ಕೆ ಬಂದಾಗ ನಮ್ಗೆ ಅನ್ಸುತ್ತೆ. ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮ ಕುಟುಂಬದವರು ಆಕೆನ ಹೇಗೆ ನೋಡ್ಕೊಳ್ಬೇಕು ಅಂತ. ಸೊ ಕುಟುಂಬದವರು ಹೆಂಗೆ ಅಂದ್ರೆ ಸಪೋರ್ಟ್ ಮಾಡ್ಬೇಕು. ಸೊ ನಿನ್ನಲ್ಲಿ ಸಮಸ್ಯೆ ಇದೆ, ನಿನ್ನಿಂದ ಆಗ್ತಿಲ್ಲ, ಅಥವಾ ನಿಮ್ಮಲ್ಲಿ ಸಮಸ್ಯೆ ಇದೆ ಅಂತ ಯಾವತ್ತೂ ಬೆರಳು ತೋರಿಸಬಾರ್ದು. ಸೊ ಯಾವುದೇ ರೀತಿ ಆಯ್ತು ಇದು ಸಮಸ್ಯೆ ಇದೆ, ಸೊ ಅದಕ್ಕೆ ಈ ತರ ಸೂಕ್ತ ಪರಿಹಾರನೂ ಇದೆ ಅಂತ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಫೈನಾನ್ಷಿಯಲಿ ಆಗಲಿ, ಅವ್ರಿಗೆ ಇಮೋಷನಲಿ ಆಗಲಿ ಚೆನ್ನಾಗಿ ಸಪೋರ್ಟ್ ಮಾಡಿ ಚಿಕಿತ್ಸೆನ ಮುಂದುವರಿಯಂಗೆ ಮಾಡಬೇಕು. ಸೊ ನಾವ್ ಎಷ್ಟು ಎಫರ್ಟ್ ಹಾಕ್ತಿವಿ ಅಷ್ಟೇ ಎಫರ್ಟ್ ಫ್ಯಾಮಿಲಿಯಿಂದನೂ ಅವ್ರಿಗೆ ಸಪೋರ್ಟ್ ಸಿಕ್ಲೇಬೇಕಾಗತ್ತೆ. ನಮ್ಮ ಎಫರ್ಟ್ 50% ಇದ್ರೆ ಫ್ಯಾಮಿಲಿ ಎಫರ್ಟ್ 50% ಇದ್ದೇ ಇರುತ್ತೆ. ಸೊ ಫೈನಲಿ ವೀಕ್ಷಕರಿಗೆ ಹೇಳ್ತೀರಿ ಕಾರ್ಯಕ್ರಮವನ್ನು ನೋಡ್ತಾ ಇರೋರಿಗೆ? ಸೊ ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಅನ್ನೋ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಲೇಟ್ ಆಗಿ ಮದುವೆ ಆಗೋದು, ಮತ್ತೆ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ಸ್ ಮಾಡೋದು. ಸೊ ಈ ತರ ಮಾಡೋದ್ರಿಂದ ಏನಾಗ್ತಿದೆ, ತುಂಬಾ ಜಾಸ್ತಿ ಇದ್ರದ್ದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಗಂಡಸರಲ್ಲೂ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದರಿಂದ ನೀವು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೋಬೇಕು, ಅಥವಾ ನಿಮ್ಮಲ್ಲಿ ಏನೇ ತೊಂದರೆ ಇತ್ತು ಅಂದ್ರೂ ತಕ್ಷಣ ವೈದ್ಯರಲ್ಲಿ ತೋರಿಸ್ಕೊಂಡು ಏನ್ ತೊಂದರೆ ಇದೆ ಅಂತ ತೋರಿಸ್ಕೊಂಡು ಚಿಕಿತ್ಸೆನ ಪಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದ ನಿಮಗೆ. ವೀಕ್ಷಕರೇ, ಡಾಕ್ಟರ್ ಮಹೇಶ್ವರಿ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಈ ರೀತಿದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ವಿಸಿಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 8880000909, 9148499992. ಹಾಗೆ ಮತ್ತೊಂದು ಸಂಖ್ಯೆ 9591601113. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.garbhagudi.com ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.